West Daily. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಡೆಯುವಂತ ಮತ ಎಣಿಕೆ 3 ಗಂಟೆ ಅಷ್ಟೊತ್ತಿಗೆ ಮತ ಎಣಿಕೆ ಶುರುವಾಗುತ್ತೆ. ಹುಕ್ಕೇರಿ, ನಿಪ್ಪಾಣಿ, ಕಿತ್ತೂರು, ಬೈಲಹೊಂಗಲದ ಮತ ಎಣಿಕೆ ಶುರುವಾಗುತ್ತೆ. ಹುಕ್ಕೇರಿಯಿಂದ ರಮೇಶ್ ಕತ್ತಿ, ನಿಪ್ಪಾಣಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ, ಬೈಲಹೊಂಗಲದಿಂದ ಮಹಾಂತೇಶ್ ದೊಡ್ಡಗೌಡರ್, ಕಿತ್ತೂರಲ್ಲಿ ನಾನಾ ಸಾಹೇಬ್ ಪಾಟೀಲು ಗೆಲುವು ಅಧಿಕೃತ ಘೋಷಣೆ ಆಗುತ್ತೆ. ಈಗಾಗಲೇ ಗೆಲುವಿನ ಮತಗಳನ್ನ ಪಡೆದಿರುವಂತಹ 4 ಅಭ್ಯರ್ಥಿಗಳು ಫಲಿತಾಂಶದ ಬಳಿಕ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನ ನಿಗದಿ ಮಾಡಲಾಗಿದೆ. ಸಾಕಷ್ಟು ಕುತೂಹಲ ಮೂಡಿಸಿದಂತ ಡಿಸಿಸಿ ಬ್ಯಾಂಕ್ ಚುನಾವಣೆ, ಹುಕ್ಕೇರಿ, ನಿಪ್ಪಾಣಿ ಹಾಗೂ ಬೈಲಹೊಂಗಲ ಸೇರಿದಂತೆ ಕಿತ್ತೂರು ಒಟ್ಟು 4 ಸ್ಥಾನಗಳ ಚುನಾವಣೆಯ ಫಲಿತಾಂಶ ಇವತ್ತು ಪ್ರಕಟ ಆಗಬೇಕು. ಕೋರ್ಟ್ಗೆ ಮುಚ್ಚಿದ ಲಕೋಟೆಯ ಮುಖಾಂತರ ಮತದಾನವನ್ನ ಮಾಡಲಾಗಿತ್ತು. ತಮ್ಮ ಮತಗಳಿಗೆ ಅನರ್ಹಗೊಂಡಿದ್ದು ಹೈಕೋರ್ಟ್ ಮೂಲಕ ಮತ್ತೆ ಅವರಿಗೆ ಮತದಾನ ಮಾಡೋದಕ್ಕೆ ಅಂತ ಕೂಡ ಅವಕಾಶವನ್ನು ಕೊಡಲಾಗಿತ್ತು. ಸಾಕಷ್ಟು ಮತದಾನದ ಸಂದರ್ಭದಲ್ಲೂ ಕೂಡ ಜಿದ್ದಾಜಿದ್ದಿ ನಡೆದಿತ್ತು. ಈಗ ಇವತ್ತು ಈ 4 ಸ್ಥಾನಗಳ ಮತದಾನ ಆಗಿ ತದನಂತರದಲ್ಲಿ ಫಲಿತಾಂಶ ಪ್ರಕಟ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಈಗಾಗಲೇ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ತದನಂತರದಲ್ಲಿ ಮತ್ತೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟಂತೆನೂ ಕೂಡ ಕುತೂಹಲ ಇದೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಸೌಖ್ಯಗೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಒಟ್ಟು 16 ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು, ಅದರಲ್ಲಿ 4 ಸ್ಥಾನದ ಚುನಾವಣೆಗಳ ಫಲಿತಾಂಶ ಪೆಂಡಿಂಗ್ ಇತ್ತು. ಅಂದರೆ ಪ್ರಮುಖವಾಗಿ ಏನು ಹುಕ್ಕೇರಿ ಆಗಿರ್ಬೋದು, ನಿಪ್ಪಾಣಿ ಆಗಿರ್ಬೋದು, ಕಿತ್ತೂರು ಮತ್ತು ಬೈಲಹೊಂಗಲ ಈ 4 ತಾಲೂಕಿನ ನಿರ್ದೇಶಕ ಸ್ಥಾನದ ಏನು ಚುನಾವಣೆಯ ಮತದಾನ ನಡೆದರೂ ಕೂಡ ಅಲ್ಲಲ್ಲಿ ಈ 4 ಸ್ಥಾನಗಳಲ್ಲಿ ಇರ್ತಕ್ಕಂಥ ಏನು ಕೆಲವೊಂದಿಷ್ಟು ಮತದಾರರು ಹೈಕೋರ್ಟ್ ಮೊರೆ ಹೋಗಿದ್ರು. ಅನರ್ಹಗೊಂಡಂಥ ಮತದಾರರಿಗೆ ಮತದಾನ ಹಕ್ಕು ಕೊಡಬೇಕು ಅನ್ನೋಂಥ ಒಂದು ಅಪೀಲನ್ನು ಹೈಕೋರ್ಟ್ಗೆ ಮಾಡಿದ್ರು. ಹೈಕೋರ್ಟ್ ಅವರಿಗೆ ಮತದಾನ ಹಕ್ಕನ್ನು ಕೊನೆ ಕ್ಷಣದಲ್ಲಿ ಕೊಟ್ಟಿತ್ತು. ಹಾಗಾಗಿ ಆ ಒಂದು ಮತಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅನ್ನೋಂಥ ಸೂಚನೆ ಇತ್ತು. ಸೊ ಅಕ್ಟೋಬರ್ 19 ನಡೆದಂಥ ಮತದಾನದ ಸಂದರ್ಭದಲ್ಲಿ ಏನಂದರೆ ಕಿತ್ತೂರಿನಿಂದ 3 ಮತಗಳು, ಬೈಲಹೊಂಗಲದಿಂದ 2 ಮತಗಳು, ನಿಪ್ಪಾಣಿಯಿಂದ 7 ಮತಗಳು ಮತ್ತು ಹುಕ್ಕೇರಿಯಿಂದ 2 ಮತಗಳು ಏನಿದೆ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ನ ಮುಂದೆ ಇಡಲಾಗಿತ್ತು. ಜೊತೆಗೆ ಹೈಕೋರ್ಟ್ ಈಗ ಮತ ಎಣಿಕೆ ಮಾಡಿ ಫಲಿತಾಂಶ ಪ್ರಕಟ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ. ಅದರಂತೆ ಇವತ್ತು ಬೆಳಗಾವಿ ಎಸಿ ಮತ್ತು ಚುನಾವಣಾಧಿಕಾರಿ ಅಂತ ಶ್ರವಣ್ ಕುಮಾರ್ ನೇತೃತ್ವದಲ್ಲಿ ಇವತ್ತು ಮತ ಎಣಿಕೆ ನಡೆಯುತ್ತೆ. ಜೊತೆಗೆ ಇವತ್ತು ಫಲಿತಾಂಶ ಕೂಡ ಪ್ರಕಟವಾಗಲಿದೆ. ಪ್ರಮುಖವಾಗಿ ಇಲ್ಲಿ ಸೌಖ್ಯ ಏನಂದರೆ 4 ನಿರ್ದೇಶಕ ಸ್ಥಾನದ ಫಲಿತಾಂಶ ಪ್ರಕಟವಾಗಲಿದೆ. ಅದು ಹುಕ್ಕೇರಿ ತಾಲೂಕಿನ 2 ಮತಗಳ ಮತ ಎಣಿಕೆ ಆಗುತ್ತೆ. ಜೊತೆಗೆ ಕಿತ್ತೂರು ತಾಲೂಕಿನ 3 ಮತಗಳ ಮತ ಎಣಿಕೆ ಆಗುತ್ತೆ. ಜೊತೆಗೆ ಏನಂದರೆ ಬೈಲಹೊಂಗಲ ತಾಲೂಕಿನ 2 ಮತಗಳ ಮತ ಎಣಿಕೆ ಆಗುತ್ತೆ. ಆದರೆ ನಿಪ್ಪಾಣಿಯ 7 ಮತಗಳ ಮತ ಎಣಿಕೆ ಆಗೋದಿಲ್ಲ. ಆದರೆ ಚುನಾವಣೆ ಫಲಿತಾಂಶ ಪ್ರಕಟ ಮಾಡುವಂತೆ ಒಂದು ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹಾಗಾಗಿ 4 ಕ್ಷೇತ್ರದ ಒಂದು ಫಲಿತಾಂಶ ಪ್ರಕಟವಾಗಲಿದೆ. ಹಾಗಾಗಿ ರಮೇಶ್ ಕತ್ತಿ, ಅಣ್ಣಾ ಸಾಹೇಬ್ ಜೊಲ್ಲೆ, ನಾನಾ ಸಾಹೇಬ್ ಪಾಟೀಲ್ ಮತ್ತು ಮಹಾಂತೇಶ್ ದೊಡ್ಡಗೌಡರ ಗೆಲುವು ಖಚಿತ ಆಗಿದೆ. ಅದನ್ನು ಅಧಿಕೃತವಾಗಿ ಇವತ್ತು ಘೋಷಣೆ ಆಗಲಿದೆ ಅಂತ ಹೇಳ್ಬೋದು. ಇವತ್ತು ಫಲಿತಾಂಶ ಪ್ರಕಟವಾದ ಬಳಿಕ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಆಗಲೂ ಕೂಡ ಮತ್ತೊಂದು ಸುತ್ತಿನ ಒಂದು ಡಿಸಿಸಿ ಬ್ಯಾಂಕ್ನ ಜಿದ್ದಾಜಿದ್ದಿನ ರಾಜಕಾರಣ ಆರಂಭಗೊಳ್ಳುತ್ತೆ. ಯಾಕಂದರೆ ಈಗಾಗಲೇ ಜಾರಕಿಹೊಳಿ ಸೋದರ ಬಣ ಏನಿದೆ ತಮ್ಮದೇ ಪಾರುಪತ್ಯ ಸಾಧಿಸಿರ್ತಕ್ಕಂಥದ್ದು 13 ಸ್ಥಾನಗಳಲ್ಲಿ ಈಗ ಜಾರಕಿಹೊಳಿ ಬಣದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಲಿಂಗಾಯತರನ್ನ ಅಧ್ಯಕ್ಷರು ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಒಂದು ವೇಳೆ ಈಗ ಸಂಖ್ಯಾಬಲ ಜಾರಕಿಹೊಳಿ ಸೋದರ ಬಳಿ ಇದ್ರೂ ಕೂಡ ಚುನಾವಣೆ ನಡಲಿ ಅನ್ನೋಂಥ ಕಾರಣಕ್ಕಾಗಿ ಲಕ್ಷ್ಮಣ್ ಸವದಿ ಮತ್ತು ರಮೇಶ್ ಕತ್ತಿ ಬಣದಿಂದ ಯಾರಾದರೂ ನಾಮಪತ್ರ ಸಲ್ಲಿಕೆ ಮಾಡಿದರೆ ಆಗ ಮತದಾನ ನಡೆಯುತ್ತೆ. ಆಗ ಮತದಾನ ನಡೆದಾಗ ಯಾರು ಹೆಚ್ಚು ಮತಗಳು ಬೀಳ್ತಾವೋ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗುವಂಥದ್ದು. ಆದರೆ ಒಟ್ಟಿನಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತೆ. ಇನ್ನು ಇವತ್ತು ಫಲಿತಾಂಶ ಪ್ರಕಟವಾದ ಬಳಿಕ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಏನಿದೆ ಅದು ಒಂದು ಮುಹೂರ್ತ ನಿಗದಿ ಆಗುತ್ತೆ. ಆ ದಿನಾಂಕ ನಿಗದಿಯಾದ ಬಳಿಕ ಈ ಒಂದು ಚುನಾವಣೆ ಅವಿರೋಧ ಆಯ್ಕೆ ಆಗುತ್ತಾರಾ ಅಧ್ಯಕ್ಷ ಉಪಾಧ್ಯಕ್ಷರು, ಮತ್ತು ಏನಾದರೂ ಚುನಾವಣೆ ನಡೆಯುತ್ತಾ ಅನ್ನೋಂಥ ಕೂಡ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಯಾಕಂದರೆ ಒಂದು ವೇಳೆ ಚುನಾವಣೆ ನಡೆದರೆ ಕ್ರಾಸ್ ವೋಟಿಂಗ್ನ ಆತಂಕ ಕೂಡ ಐತೆ. ಯಾಕಂದರೆ ಏನು 4 ಇವತ್ತು ಫಲಿತಾಂಶ ಬರಲಿದ್ದಾವೆ, ಇವ 4 ತಾಲೂಕಿನಲ್ಲಿ ಕೂಡ ಕ್ರಾಸ್ ವೋಟಿಂಗ್ಗಳಾಗಿರ್ತಕ್ಕಂಥದ್ದು. ನಿಪ್ಪಾಣಿಯಲ್ಲಿ ಆಗಿದೆ, ಕಿತ್ತೂರಲ್ಲಿ ಕ್ರಾಸ್ ವೋಟಿಂಗ್ ಆಗಿದ್ದರಿಂದಲೇ ಒಂದು ಏನು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸೋದರ ನಾನಾ ಸಾಹೇಬ್ ಪಾಟೀಲ್ ಗೆಲುವು ಸಾಧಿಸಿರ್ತಕ್ಕಂಥದ್ದು. ಜೊತೆಗೆ ಏನು ಬೈಲಹೊಂಗಲಲ್ಲಿ ಕೂಡ ಒಂದು ಕ್ರಾಸ್ ವೋಟಿಂಗ್ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಹುಕ್ಕೇರಿಯಲ್ಲಿ ಕೂಡ ಕ್ರಾಸ್ ವೋಟಿಂಗ್ಗಳಾಗಿರ್ತಕ್ಕಂಥದ್ದು. ಹೀಗಾಗಿ ಒಂದು ವೇಳೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಚುನಾವಣೆಗೂ ನಡೆದರೂ ಕೂಡ ಆಗಲೂ ಕೂಡ ಏನು 13 ಮತಗಳು ಜಾರಕಿಹೊಳಿ ಪೆನಲ್ ಅಭ್ಯರ್ಥಿಗಳು ಬಿದ್ದಾಗ ಅವರು ಸ್ಪಷ್ಟ ಬಹುಮತದಿಂದ ಗೆದ್ದು ಬರ್ತಾರೆ. ಒಂದು ವೇಳೆ ಇಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಏನಾದರೂ ಆದರೆ ಅಚ್ಚರಿ ಫಲಿತಾಂಶ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಆದರೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಏನಂದರೆ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮತ್ತು ಇವರೆಲ್ಲರೂ ಕೂಡ ಒಟ್ಟಾಗಿ ಚುನಾವಣೆ ನಡೆಸಿದ್ರಿಂದ ಈ ಉಳಿದವರೆಲ್ಲೂ ಕೂಡ ಈ ಒಂದು ಕುಟುಂಬದ ಜೊತೆಗಿದ್ದಾರೆ. ಹಾಗಾಗಿ ಜಾರಕಿಹೊಳಿ ಸೋದರರು ಸೂಚಿಸುವಂಥವರೇ ಒಂದು ಅಧ್ಯಕ್ಷ ಉಪಾಧ್ಯಕ್ಷರೇ ಆಗಲಿದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.